ಮಗ ನೋಡೋ, ನಾನು 25ನೇ ತಾರೀಕು ಬೆಂಗಳೂರಲ್ಲಿರ್ತೀನಿ. 5 ದಿವಸ ಮನೇಲಿರ್ತೀನಿ. ಡೈರೆಕ್ಟಾಗಿ ನೀನು ಹೇಳು, ಇಲ್ಲ ನೀನು ಬಂದರೂ ಓಕೆ, ಇಲ್ಲ ನಾನು ಬರ್ತೀನಿ. 25th 27, 28 ತನಕ ಬೆಂಗಳೂರಲ್ಲಿರ್ತೀನಿ. ಗೊತ್ತಾಯ್ತಾ? ಬಾ, ನಾನೇ ಅಮ್ಮನ ಹತ್ರ ಮಾತಾಡ್ತೀನಿ, ಏನೇನಿದೆ ಒಂದು ಸೆಟಲ್ಮೆಂಟ್ ಮಾಡ್ತೀನಿ. ಕೈಯಲ್ಲಿ ಕಾಸು ಇಟ್ಕೊಂಡು ಬರ್ತೀನಿ ಮಗ, ಸುಮ್ಮನೆ ನಾನು ಪುಕ್ಷಟೆ ಮಾತಾಡೋಲ್ಲ. ನಾನು ಮುಂಬೈಯಲ್ಲಿದ್ದೀನಿ, 4.5 ತಿಂಗಳಾಯಿತು ಬೆಂಗಳೂರಿಗೆ ಬಂದಿಲ್ಲ. ನನ್ನ ಸಿನಿಮಾ ಮುಗಿತಾ ಇದೆ, ಮುಗಿಸ್ಕೊಂಡು ಬರ್ತೀನಿ. ಗ್ಯಾರಂಟಿ ಬರ್ತೀನಿ ಮಗ, ಯಾರ್ದು ₹1 ಉಳಿಸಲ್ಲ. ಏನಿದೆ ನಿಯತ್ತಾಗಿ ನನ್ನ ಕೈಯಲ್ಲಿ ಏನೇನಾಗುತ್ತೆ ಅದನ್ನು ಡೈರೆಕ್ಟಾಗಿ ಎದುರುಗಡೆ ಮಾಡಿಕೊಡ್ತೀನಿ. ನೋಡು ಶಬರಿ, ದುಡಿದ್ರೆ ದುಡ್ಡು ಕರೆಕ್ಟಾ? ದುಡ್ಡಿದ್ರೇನೆ ಸಾಲ ತೀರ್ಸಕ್ಕಾಗೋದು. ನಾನು ನಿನಗೆ ಪ್ರತಿ ಸತಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಕೆಲವು ಟೈಮಲ್ಲಿ ಒಬ್ಬೊಬ್ರದ್ದು ಸಮಯ ತುಂಬ ಕೆಡ್ದಾಗಿರುತ್ತೆ. ನೀನು ಒಂದು ಟೈಮಲ್ಲಿ ನಿನ್ನ ಟೈಮ್ ಎಷ್ಟು ಕೆಡ್ದಾಗಿತ್ತು ಅಂತ ಯೋಚನೆ ಮಾಡು. ಅದು ಎಲ್ಲ ಇದ್ದು ಹಂಗಿರುತ್ತೆ, ಆಯಿತಾ? ನಾನು ನಿನಗೆ ಎಲ್ಲ ಕಳಿಸಿದ್ದೀನಿ. 10 ನಿಮಿಷ ನೆಮ್ಮದಿಯಾಗಿ ಕುತ್ಕೊಂಡು ಏನೇನು ಆಗಿದೆ ಅಂತ ತಿಳ್ಕೊ. ಇದನ್ನು ನಾನು ಕಳಿಸಿರೋದಲ್ಲ, ಇದನ್ನು ಬಾಂಬೆ ಫೆಡರೇಷನ್ ಅವ್ರು ಕಳಿಸಿರೋದು, ಮೋಹನ್ ಲಾಲ್ ಅವ್ರು ಕಳಿಸಿರೋದು. ಫಸ್ಟ್ ಅದನ್ನು ತಿಳ್ಕೊ, ನೋಡ್ಕೊ. ನನಗೆ ಒಳ್ಳೇದಾದರೆ ಇಡೀ ಜಗತ್ತು ಗೊತ್ತಾಗಲ್ವಾ ಗುರು? ನನಗೆ ಒಳ್ಳೇದಾಗಿದ್ದ ತಕ್ಷಣ, ನನಗೆ ದುಡಿಮೆ ಬಂದಿದ್ದ ತಕ್ಷಣ ನಾನು ನಿಮ್ಮ ಮನೆಗೆ ಬಂದ್ಬಿಟ್ಟು ಕೊಟ್ಬಿಟ್ಟು ಹೋಗ್ತೀನಿ. ನಿಮಗೆ ಅನ್ನಿಸ್ಬೋದು ನೀವು ದೇವ್ರನ್ನ ಒತ್ತಿರೋರು, ನಿಮಗೆ ಗೊತ್ತಾಗಲ್ವಾ? ಒಂದು ಕೆಲಸ ಮಾಡು, ನನ್ನ ಹೆಸರಲ್ಲಿ ಒಂದು ದೇವ್ರಿಗೆ ಅರ್ಕೆ ಕಟ್ಬಿಡು. ನಾನು ನಿಜ ಹೇಳ್ತಾ ಇದ್ರೆ ಒಳ್ಳೇದಾಗಲಿ, ಇಲ್ಲಾಂದ್ರೆ ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು. ಪದೇ ನನಗೆ ಟಾರ್ಚರ್ ಮಾಡಬೇಡ್ರಿ. ಇವತ್ತು ಅಮಾವಾಸ್ಯೆ ಹೋಗಿ ಬಂದು ಅಮಾವಾಸ್ಯೆ ದಿವಸ, ಹುಣ್ಣಿಮೆ ದಿವಸ, ಇಂಥ ದಿವಸನೇ ಏನಾರು ಒಂದು ಶುರು ಮಾಡ್ತೀಯ ನೀನು. ನನಗೆ ಒಳ್ಳೇದಾಗುತ್ತೆ, ಎಲ್ಲ ಇದು ಇದೆ. ಒಂದು ಸ್ವಲ್ಪ ದಿವಸ ಸುಮ್ಮನೆ ಇರಿ. ನನಗೆ ಒಳ್ಳೇದಾದ್ರೆ ನಾನು ಏನೇನು ಋಣ ತೊಗೊಂಡಿದ್ದೀನಿ ಎಲ್ಲ ಮುಟ್ಸ್ಬಿಟ್ಟೆ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸಾಯಲ್ಲ ಮಗ. ಇದು ನಿನ್ನೆ ಲಾಲ್ ಸಾರಿಗೆ ಕಳಿಸಿರೋದು, ಥರ್ಸ್ಡೇ, ಆಯಿತಾ? ಅದೇ ಕೆಲಸದಲ್ಲಿ ಇದ್ದೀವಿ. ಆಗುತ್ತೆ, ಒಂದು 2-3 ದಿವಸ ಆಗುತ್ತೆ ಮಗ, ಸಾರ್ಟ್ ಔಟ್ ಆಗುತ್ತೆ. ಆಗಿದ ತಕ್ಷಣ ಎಲ್ಲರದು ಸಾಲ್ವ್ ಆಗುತ್ತೆ. ನಾನು ನೋಡಿ ಏನಂತ ಬರ್ದಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ ಮಗ. ನಾನು ಪೇಮೆಂಟ್ಗೋಸ್ಕರನೇ ಕಾಯ್ತಾ ಇರೋದು. ಬಂದಿದ್ದ ತಕ್ಷಣ ಫಸ್ಟು ಕಾಲ್ ಮಾಡ್ತೀನಿ, ನೆಮ್ಮದಿಯಾಗಿರು ಮಗ. ನಾನು ಇಷ್ಟು ದಿವಸ ಏನೂ ಮಾತಾಡಿಲ್ಲ, ಗೊತ್ತಾಯ್ತಾ? 24 ಅಥವಾ 25ನೇ ತಾರೀಕು ನಾನು ಬೆಂಗಳೂರಿಗೆ ಬರ್ತೀನಿ. ನನ್ನ ಸಿನಿಮಾ ಮುಗಿಯುತ್ತೆ, ಎಲ್ಲ ಮುಗಿಯುತ್ತೆ. ನೆಮ್ಮದಿಯಾಗಿ ಕೂತ್ಕೊಂಡು ಎಲ್ಲರದು ಫಸ್ಟು ಮನೆ ಹತ್ರ ಕರೆಸ್ಬಿಟ್ಟು ಎಲ್ಲರದು ಸೆಟಲ್ಮೆಂಟ್ ಮಾಡ್ತೀನಿ. ನಾನು ಶೂಟಿಂಗಲ್ಲಿದ್ದೀನಿ ಮಗ, ನಾನು ಫೋನ್ ಯೂಸ್ ಮಾಡ್ತಾ ಇಲ್ಲ, ಗೊತ್ತಾಯ್ತಾ? ಬರ್ತೀನಿ ಅಂದ್ಮೇಲೆ ಬಂದೇ ಬರ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.